ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಕೆಲವೊಂದು ಸಾರಿ KE ಅವರು ಮಾಡುವಂತಹ ಕೆಲವೊಂದು ಕೆಲಸಗಳಿಗೆ ನಗಬೇಕು ಅಳಬೇಕು ಗೊತ್ತಾಗೋದಿಲ್ಲ. ಆದರೆ ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಇದರಿಂದ ಡೆಫಿನೆಟ್ ಆಗಿ ಟೆನ್ಷನ್ ಆಗ್ತದೆ. ಅವರು ಪ್ಯಾನಿಕ್ ಆಗ್ತಾರೆ, ಅಥವಾ ಅವರು ತಮ್ಮಿಂದನೇ ಏನೋ ತಪ್ಪಾಗಿದೆ, ನಮ್ಮ ಅಪ್ಲಿಕೇಶನಲ್ಲೇ ಏನೋ ತಪ್ಪಾಗಿದೆ ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತಾರೆ. ಅಟ್ಲೀಸ್ಟ್ KE ಅವರು ಒಂದು ನೋಟಿಫಿಕೇಶನ್ ಆದರೂ ಕೊಡಬೇಕು, ನಮ್ಮ ಒಂದು ಸಾಫ್ಟ್ವೇರಲ್ಲಿ ಈ ರೀತಿ ಮಿಸ್ಟೇಕ್ ಇದೆ, ಇದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ, ಈ ರೀತಿ ಮಾಡ್ತಾ ಇದ್ದೀವಿ, ನೀವು ಯಾರೂ ಲಾಗಿನ್ ಆಗಬೇಡಿ, ಅಟ್ಲೀಸ್ಟ್ ಒಂದಷ್ಟು ಇನ್ಫಾರ್ಮೇಷನ್ ಆದರೂ ಕೊಡಬೇಕು. ಕಳೆದ ಒಂದು ವರ್ಷದಿಂದ ಪ್ರಸನ್ನ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರು ಕಾರ್ಯನಿರ್ವಾಹಕ ನಿರ್ದೇಶಕರು ಆದ ಮೇಲೆ ಬಹಳಷ್ಟು ಚೇಂಜಸ್ಗಳನ್ನು KEಯಲ್ಲಿ ಮಾಡಿದ್ದಾರೆ. ಅದಕ್ಕೆ ನಾವು ಅವರನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಬಟ್ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳ ಮತ್ತು ಪಾಲಕರ ಒಂದು ಟೆನ್ಷನ್ ಅನ್ನ, ಅವರ ತ್ರಾಸನ್ನ ಜಾಸ್ತಿ ಮಾಡುವಂಥ ಕೆಲಸವನ್ನ KE ಅವರು ಮಾಡಬಾರ್ದು. ಯಾಕೆ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಇವತ್ತು ಬೆಳಗ್ಗೆ ನೀಟ್ NTA ಒಂದು ನೀಟ್ ಅಪ್ಲಿಕೇಶನ್ ಫಿಲ್ ಮಾಡುವಂಥ ಏನು ವೆಬ್ಸೈಟ್ ಇತ್ತು ಅದು ಬಹಳ ಸ್ಲೋ ಆಗಿತ್ತು. ನಿನ್ನೆ ರಾತ್ರಿಯಿಂದನೇ ಸ್ಲೋ ಆಗಿತ್ತು. ಬಟ್ ಇವತ್ತು ಬೆಳಗ್ಗೆ ನೀವು 8 ಗಂಟೆ 9 ಗಂಟೆ ಅಥವಾ 10 ಗಂಟೆ ಹೊತ್ತಿಗೆ ನೀವೇನಾದರೂ ಲಾಗಿನ್ ಆಗಿದ್ರೆ ಒಂದು ನೋಟಿಫಿಕೇಶನ್ ಬರ್ತಿತ್ತು. ಸೊ ವಿ ಆರ್ ಅಂಡರ್ ಮೇಂಟೆನೆನ್ಸ್, ಪ್ಲೀಸ್ ಲಾಗಿನ್ ಆಫ್ಟರ್ 12 PM ಅಂತ. ಸೊ 12 ಗಂಟೆ ಆದಮೇಲೆ ಲಾಗಿನ್ ಆಗಿ ಅಂತ ಹೇಳಿದರು. ಬಟ್ 12 ಗಂಟೆ ಎಕ್ಸಾಕ್ಟ್ ಆಗಿ ಅದು ಸರಿ ಆಗಲಿಲ್ಲ. 1 ಗಂಟೆ 2 ಗಂಟೆ ಹೊತ್ತಿಗೆ ಸ್ಲೋ ಆಗಿದ್ರು ಕೂಡ ಮೂವ್ ಆಗ್ತಾ ಇತ್ತು. ಬಟ್ ಈಗ ನಾರ್ಮಲ್ ಸ್ಪೀಡಿಗೆ ಬಂದಿದೆ. ಬಟ್ ನಾ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ರೀತಿ ಆದಾಗ ಅವರು ತಮ್ಮ ಒಂದು ವೆಬ್ಸೈಟ್ನಲ್ಲಿ ಅಥವಾ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಒಂದು ಪಾಪಪ್ ವಿಂಡೋವನ್ನು ತೋರಿಸ್ಬಿಟ್ಟು ಅದರಲ್ಲಿ ಮೆಸೇಜನ್ನು ಕೊಟ್ಟಿರ್ತಾರೆ. ಬಟ್ KE ಅವರು ಇಂತಹ ಕೆಲಸಗಳನ್ನು ದಯವಿಟ್ಟು ಮಾಡಬೇಕು ಅಂತ ಕೇಳ್ಕೊತೀನಿ. ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂಥದ್ದು, ಬಹಳಷ್ಟು ಜನರ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಲಾಸ್ಟ್ 2-3 ದಿನದಿಂದ ಹೊಸದಾಗಿ ಅಪ್ಲಿಕೇಶನ್ ಹಾಕೋರು ಇದ್ರೂ ಆಯಿತು, ಅಥವಾ ಯಾರು ತಮ್ಮ ಅಪ್ಲಿಕೇಶನ್ನಲ್ಲಿ ಕರೆಕ್ಷನನ್ನು ಮಾಡ್ಕೊಳ್ಬೇಕು ಅನ್ನೋರು ಇದ್ದಾರೆ, ಅವರದ್ದು ಕೂಡ ಏನಾಗ್ತಾ ಇದೆ ಅಂದರೆ, ನೀವು ಎಲ್ಲವನ್ನ ಫಿಲ್ ಮಾಡಿ ಫಸ್ಟ್ ಸ್ಟೆಪ್ಪಿಂದ ಸೇವ್ ಆ್ಯಂಡ್ ನೆಕ್ಸ್ಟ್, ಸೇವ್ ಆ್ಯಂಡ್ ನೆಕ್ಸ್ಟ್, ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡ್ತಾ ಬಂದು ಫೈನಲಲ್ಲಿ ನೀವು ಅಪ್ಲಿಕೇಶನ್ ಪ್ರಿಂಟನ್ನು ತಗೊಂಡಾಗ ಅಥವಾ ಡ್ರಾಫ್ಟನ್ನು ಡೌನ್ಲೋಡ್ ಮಾಡಿಕೊಂಡಾಗ ಮೇಜರ್ ಆಗಿ ನೀವು ಏನು ಕ್ಯಾಟಗರಿಯನ್ನು ಹಾಕಿರ್ತೀರಿ, ಇದು ಜನರಲ್ ಮೆರಿಟ್ ಇದ್ರೆ ಪ್ರಾಬ್ಲಮೇ ಇಲ್ಲ. ಆದರೆ ಕ್ಯಾಟಗರಿ SC ST ಕ್ಯಾಟಗರಿ 1 2A 2B 3A 3B ಆಗಿದ್ರೆ ನೀವು ಕ್ಯಾಟಗರಿಯನ್ನು ಏನು ಹಾಕಿರ್ತೀರಿ ಅದು ಫೈನಲ್ ಅಪ್ಲಿಕೇಶನ್ ಅಥವಾ ಡ್ರಾಫ್ಟ್ ಅಲ್ಲಿ ಜನರಲ್ ಮೆರಿಟ್ ಅಂತ ಬರ್ತಾ ಇದೆ. ಈ ಒಂದು ಮಿಸ್ಟೇಕ್ ಅಥವಾ ಪ್ರಾಬ್ಲಮ್ ಏನಿತ್ತು ಇನಿಷಿಯಲಿ, ಅಂದರೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಏನು ಲಾಸ್ಟ್ ಮಂತ್ ಬಿಟ್ಟಾಗ ಒಂದು 3-4 ದಿನ ಈ ರೀತಿ ಪ್ರಾಬ್ಲಮ್ ಇತ್ತು. ಆದರೆ ಈಗ ಕಳೆದ ಒಂದು 2 ದಿನದಿಂದ, ಈವನ್ ಈಗ 10 ನಿಮಿಷದ ಹಿಂದೆ ನಾನು ಒಂದು ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಅನ್ನು ತಗೊಂಡಾಗ ನೋಡ್ತೀನಿ 2A ಇದ್ದಂತಹ ವಿದ್ಯಾರ್ಥಿಯ ಒಂದು ಅಪ್ಲಿಕೇಶನ್ ಫಾರ್ಮ್ GM ಅಂತ ಬರ್ತಾ ಇದೆ. ಹಾಗಂತೇಳಿ ಪ್ರತಿ ಟೈಮು ಕೂಡ ನೀವು ಡೂ ಯು ವಿಶ್ ಟು ಕ್ಲೇಮ್ ಕ್ಯಾಟಗರಿ ಅದರ್ ದ್ಯಾನ್ GM ಅಂತ ಕೊಟ್ಟಾಗ ಎಸ್ ಅಂತ ಕೊಟ್ಟು RD ನಂಬರ್ ಹಾಕಿದಾಗ ಸಕ್ಸಸ್ಫುಲಿ ವೆರಿಫೈಡ್ ಅಂತ ತೋರಿಸ್ತದ. ಆದರೆ ಫೈನಲ್ ಪ್ರಿಂಟ್ ತಗೊಂಡಾಗ ಜನರಲ್ ಮೆರಿಟ್ ಅಂತ ಬರ್ತಾ ಇದೆ. ಅಟ್ಲೀಸ್ಟ್ ಈ ಒಂದು ಮೈನರ್ ಮಿಸ್ಟೇಕ್ ಅಂತ ಅನಿಸ್ಬೋದು, ಆದರೆ ಇದು ಇಸ್ ಅ ವೆರಿ ಮೇಜರ್ ಮಿಸ್ಟೇಕ್ ಫಾರ್ ದ KEA. ಯಾಕೆ ಅಂದರೆ ಕ್ಯಾಟಗರಿ ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ ಅವರ ಒಂದು ಸೀಟನ್ನು ಪಡ್ಕೊಳ್ಳೋದಕ್ಕೆ. ಅಂಥ ಕೇಸಲ್ಲಿ ಅವರ ಕ್ಯಾಟಗರಿನೇ ತೆಗೆದು ಜನರಲ್ ಮೆರಿಟ್ ಆಗ್ತಾ ಇದೆ ಅಂತಂದರೆ ಹೋಗ್ಲಿ. ಈ ಒಂದು ಪ್ರಾಬ್ಲಮ್ ಏನಿದೆ, 1 ದಿವಸನೋ 1 ತಾಸೋ 2 ತಾಸೋ ಆಗಿದ್ರೆ ಹೌದಾಗಿತ್ತು. 2 ದಿನದಿಂದ ಈ ರೀತಿ ಪ್ರಾಬ್ಲಮ್ ಆಗಿದೆ. ಈಗಿನ ಒಂದು ಕ್ಷಣದವರೆಗೂ ಈ ರೀತಿ ಪ್ರಾಬ್ಲಮ್ ಇದೆ. ಬಟ್ ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ KE ಅವರ ಕಡೆಯಿಂದ ಇನ್ನೂ ಇಲ್ಲ. ಅಟ್ಲೀಸ್ಟ್ ತಮ್ಮ ಒಂದು ಸಾಫ್ಟ್ವೇರನ್ನು ಅಪ್ಡೇಟ್ ಆದರೂ ಮಾಡಿಕೊಳ್ಳಿ ಅಥವಾ ಏನಾದರೂ ಮಾಡಿಕೊಳ್ಳಿ. ಆದರೆ ನಮ್ಮ ವಿದ್ಯಾರ್ಥಿಗಳ ಮತ್ತು ಪಾಲಕರಿಗೆ ತ್ರಾಸ ಕೊಡುವಂಥ, ಟೆನ್ಷನ್ ಕೊಡುವಂಥ ಕೆಲಸ KE ಅವರಿಂದ ಆಗಬಾರ್ದು ಅಂತ ಕೇಳ್ಕೊತೀನಿ. ದಯವಿಟ್ಟು ಯಾರಾದರೂ ಪೇರೆಂಟ್ಸ್ಗಳಿಗೆ KE ಆಫೀಸಲ್ಲಿ ಯಾರಾದರೂ ಪರಿಚಯ ಇದ್ದರೆ, ಅವರಿಗೆ ಈ ವಿಷಯ ಗೊತ್ತಿದೆಯೋ ಇಲ್ಲೋ ಅದು ಗೊತ್ತಿಲ್ಲ ನನಗೆ, ದಯವಿಟ್ಟು ವಿಷಯವನ್ನು ತಿಳಿಸ್ಕೊಡಿ. ಪ್ರಾಬ್ಲಮ್ ವಿದ್ಯಾರ್ಥಿಗಳಿಗೆ ಈ ರೀತಿ ಆಗ್ತಾ ಇದೆ. ಅವರ ಈವನ್ ಟ್ವಿಟರ್ ಪೇಜಲ್ಲೂ ಕೂಡ ಬಹಳಷ್ಟು ಜನ ಕಾಸ್ಟ್ ಕ್ಯಾಟಗರಿ ಸಂಬಂಧಪಟ್ಟಂಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಯಾರದ್ದೇ ನೀವು KCET ಸಂಬಂಧಪಟ್ಟಾಗಿ ವಿಡಿಯೋ ಮಾಡಿದರೆ ಆ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನೋಡಿ, ಪದೇ ಪದೇ ಅದೇ ಮೆಸೇಜ್ಗಳು ಬರ್ತಾ ಇದೆ. ಓಕೆ, ಸೊ ದಯವಿಟ್ಟು KE ಅವರು ಇದೊಂದು ಮಿಸ್ಟೇಕನ್ನು ಕರೆಕ್ಷನ್ ಮಾಡಿಕೊಡ್ಲಿ. ಆ್ಯಂಡ್ ಇದಕ್ಕೆ ಪಾಲಕರು ಮತ್ತು ವಿದ್ಯಾರ್ಥಿಗಳು ನೀವು ಚಿಂತೆ ಮಾಡಿ ನಿದ್ದೆಯನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಇದು ನಿಮ್ಮ ಮಿಸ್ಟೇಕ್ ಅಲ್ಲ. ನೀವು ಕ್ಯಾಟಗರಿಯನ್ನು ಸರಿಯಾಗಿ ಹಾಕಿರ್ತೀರಿ. ಸೊ
ಫೈನಲ್ ಅಪ್ಲಿಕೇಶನ್ ಬಂದಾಗ ನೀವು ಕೆಟಗರಿ ಏನೇ ಹಾಕಿದ್ರು ಜನರಲ್ ಮೆರಿಟ್ ಬರ್ತಾ ಇದೆ ಅಂದರೆ ಇದು ಕಂಪ್ಲೀಟ್ಲಿ ಕೆಇ ಅವರ ಒಂದು ಬ್ಲಂಡರ್ ಮಿಸ್ಟೇಕ್ ಇನ್ ದ ಸಾಫ್ಟ್ವೇರ್. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರಿಗೆ ಧೈರ್ಯ ತುಂಬೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಯಾರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ನನಗೆ ಕೆಟಗರಿ ಅಪ್ಲೈ ಆಗೋದಿಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸಮಾಧಾನದಿಂದಿರಿ, ತಾಳ್ಮೆಯಿಂದಿರಿ. ಕೆಇ ಅವರ ಮಿಸ್ಟೇಕ್ ಇದು. ಸೊ 24ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಈಗ ಕೊನೆ ಕ್ಷಣದಲ್ಲಿ ಅಪ್ಲಿಕೇಶನ್ ಹಾಕೋರ ಸಂಖ್ಯೆನೂ ಕೂಡ ದೊಡ್ಡದಿರ್ತದೆ. ಸೊ ಇಂತಹ ಸಂದರ್ಭದಲ್ಲಿ ಈ ವೆಬ್ಸೈಟಲ್ಲಿ ಈ ರೀತಿ ಮಿಸ್ಟೇಕ್ ಆದರೆ ಪಾಪ ವಿದ್ಯಾರ್ಥಿಗಳು ಮತ್ತು ಪಾಲಕರು ಏನು ಮಾಡಬೇಕು? ಅದರಲ್ಲೂ ಈ ವರ್ಷ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಪ್ರತಿ ಸಾರಿ ಯಾರ್ದು ಕನ್ನಡ ಮೀಡಿಯಮು, ರೂರಲ್ಲು, ಲಿಂಗ್ವಿಸ್ಟಿಕ್ಕು, ರಿಲಿಜಿಯಸ್ ಅಥವಾ ಸ್ಟಡಿ ವೆರಿಫೈ ಆಗದೇ ಇರೋರು ವೆರಿಫೈ ಮಾಡ್ಕೊಂಡ ಮೇಲೆ ಕಾಲೇಜಲ್ಲಿ ಡೆಫಿನೆಟ್ಲಿ ಕಾಮನ್ ಅದು ಮತ್ತೊಂದು ಸರಿ ಲಾಗಿನ್ ಆಗಿಬಿಟ್ಟು ಹೊಸದಾದ ಅಪ್ಲಿಕೇಶನ್ನ ಪ್ರಿಂಟ್ ತಗೊಳ್ಳೋದಕ್ಕೆ ಹೋಗುವಂಥದ್ದು. ಹಾಗೆ ಹೋದಾಗಲೆಲ್ಲ ನೀವು ಹಿಂದೆ ಇದ್ದಂತಹ ಕೆಟಗರಿ ಹೋಗ್ಬಿಟ್ಟು ಜನರಲ್ ಮೆರಿಟ್ ಬರ್ತದ ಅಂದರೆ ಒಬ್ಬ ವಿದ್ಯಾರ್ಥಿ ಏನಂತ ಮಾಡಬೇಕು ಅವನು? ಸೊ ಅದಕ್ಕೆ ನನ್ನ ಒಂದು ಕೈ ಮುಗಿದು ಕೇಳ್ಕೊಳ್ಳೋದೇನು ಕೆಇ ಅವರಿಗೆ ಅಂತ ಅಂದರೆ, ಸೊ ಅಥವಾ ಕೆಇಯಲ್ಲಿ ಯಾರಾದರೂ ಪರಿಚಯ ಇದ್ದರೆ ಈ ವಿಷಯವನ್ನು ತಿಳಿಸ್ಕೊಡಿ. ಈ ರೀತಿ ಆಗ್ತಾ ಇದೆ ಅಂತ ನನಗನ್ನಿಸ್ತದ ಪಾಪ ಕೆಇ ಅವರಿಗೆ ಗೊತ್ತೇ ಇಲ್ವೇನೋ ಅಂತ. ಸೊ ವಿಷಯ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗಿ ಈ ಪ್ರಾಬ್ಲಮ್ ಆದರೂ ಸಾಲ್ವ್ ಆಗಲಿ. ಸೊ ಏನೇ ಕೆಟಗರಿ ಹಾಕಿದ್ರು ಲಾಸ್ಟ್ ಫೈನಲ್ ಅಪ್ಲಿಕೇಶನಲ್ಲಿ ಜನರಲ್ ಮೆರಿಟ್ ಬರ್ತಾ ಇದೆ ಅಂತಂದರೆ ವಿದ್ಯಾರ್ಥಿಗಳಾದರೂ ಏನು ಮಾಡಬೇಕು? ಸೊ ಅದಕ್ಕೆ ವಿದ್ಯಾರ್ಥಿಗಳಲ್ಲಿ ವಿನಂತಿ ಏನಂದರೆ, ಈ ರೀತಿ ಏನಾದರೂ ಆದರೆ ನೀವು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಅದು ನಿಮ್ಮ ಅಪ್ಲಿಕೇಶನ್ಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಅಪ್ಲಿಕೇಶನಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಇದು ಕೆಇ ಅವರ ಮಿಸ್ಟೇಕೇ ಹೊರತು ಅಥವಾ ಸಾಫ್ಟ್ವೇರಲ್ಲಿ ಇರುವಂತಹ ಎರರೇ ಹೊರತು ಇದು ನಿಮ್ಮ ಮಿಸ್ಟೇಕ್ ಅಲ್ಲ ಅನ್ನೋದು ಗೊತ್ತಿರಲಿ. ನೋಡೋಣಂತೆ, ನಾಳೆ ಇನ್ನೊಂದು ಸಾರಿ ಟ್ರೈ ಮಾಡಿ, ನಾಳೆ ಸಂಜೆ ಟ್ರೈ ಮಾಡಿ, ನಾಡಿದ್ದು ಟ್ರೈ ಮಾಡಿ. ಸೊ ಅಟ್ಲೀಸ್ಟ್ ಕೆಇ ಅವರಿಗೆ ಇದು ತಮ್ಮ ಮಿಸ್ಟೇಕ್ ಅಂತ ಗೊತ್ತಾಗಿ ಇನ್ನೊಂದು 4 ದಿನ ಅಪ್ಲಿಕೇಶನ್ ಆದರೂ ಮುಂದೆ ಹಾಕಲಿ, ಅಪ್ಲಿಕೇಶನ್ ಫಾರ್ಮನ್ನು ಸಬ್ಮಿಟ್ ಮಾಡುವಂಥ ಸಮಯವನ್ನು, ಅಥವಾ ಈ ಒಂದು ಪ್ರಾಬ್ಲಮ್ಮನ್ನು ಆದಷ್ಟು ಬೇಗ ಬಂದ್ ಮಾಡಿ, ಅಂದರೆ ಪ್ರಾಬ್ಲಮ್ ಆಗದೇ ಇರೋ ಹಾಗೆ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಸಿಂಪಲ್ ನೋಟಿಫಿಕೇಶನ್ ಆದರೂ ಕೊಡಿ. ಸೊ ಈಗ ಎಲ್ಲವೂ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದೆ ನಮ್ಮ ಒಂದು ಸಾಫ್ಟ್ವೇರಲ್ಲಿ, ನೀವು ದಯವಿಟ್ಟು ಅಪ್ಲಿಕೇಶನನ್ನು ಪ್ರಿಂಟ್ ತಗೊಳ್ಳಿ ಅಂಥೇಳಿ. ಸೊ ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳು, ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಕ್ಲಾಸ್ 12 ಎಕ್ಸಾಮ್ ಆಗಿರ್ಬೋದು ಅಥವಾ PUC ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಅವರ ಪಾಲಕರು ಎಷ್ಟೋ ಜನಕ್ಕೆ ಅಪ್ಲಿಕೇಶನ್ ಫಾರ್ಮ್ ಹಾಕೋದು ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ವಿದ್ಯಾರ್ಥಿಗಳೇ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ. ಅಂಥದ್ರಲ್ಲಿ ಅವರು ಈ ರೀತಿ ಚಿಂತೆ ಮಾಡ್ಕೋತಾ ಕೊಂಡಿರಬೇಕು ಅಥವಾ ತಮ್ಮ ಎಕ್ಸಾಮಿನೇಷನ್ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗಬೇಕು. ದಯವಿಟ್ಟು ಕೆಇ ಅವರು ಇಂತಹ ತ್ರಾಸನ್ನು, ಶಾಕನ್ನು ಕೊಡೋದು ಬಂದ್ ಮಾಡಲಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.